ಹೋಗ್ತಿರ್ಬೇಕಾದ್ರೆ ಹೋಗಿರ್ತಕ್ಕಂಥ ಪಂಡಿತ್ ಇದ್ದಾರಲ್ಲ, ಜಾಣ ಶಿಕ್ಷಕ, ಅವ್ನು ಈ ಸೀನ್ ನೋಡ್ತಾನೆ, ನೋಡಿ ಶಾಕ್ ಆಗ್ತಾನೆ. ಇದೇನಿದೆ ಗೊತ್ತಾ ಈ ಸೀನ್? ಕೋಳಿ ಇದೆ, ಕೋಳಿ ಮರಿಗಳಿದೆ, ಈಗಲಿದೆ, ಈಗ ಹದ್ದಿದೆ. ನಮ್ಮ ಟೀಚರ್ ಹೇಳ್ಕೊಟ್ಟಿದ್ರು, ಈಗಲ್ ಸ್ಪೆಷಾಲಿಟಿ ಅಂತದ್ದು ಅಂದ್ರೆ ಯಪ್ಪ ಮಳೆ ಇಲ್ಲಿ ಬರ್ತಾ ಇದೆ ಅಂದ್ರೆ ಮಳೆ ಮೇಲೆ ಆಗ್ತಕ್ಕಂಥ ಕೆಪಾಸಿಟಿ ಯಾವ್ದಾದ್ರು ಒಂದು ಪಕ್ಷಿಗಿದ್ರೆ ಅದು ಈಗಲ್. Eagle is the bird which has the ability to fly above the clouds. If you ಕೋಳಿ ಮರಿಗಳ ಜೊತೆ ಚೂ ಮಾಡಿರ್ತಾರಲ್ಲ, ಕೋಳಿ ಮರಿಗಳು ಚೂ ಮಾಡಿರ್ತಾರ. ಈಗ ಯಜಮಾನ್ರೆ, ಇದು ಅದಿಲ್ವಾ? ಹೌದು. ಮತ್ತೆ ಇದೇಂಗೆ? ಏನಿಲ್ಲ ಸರ್, ಒಂದು 15 ದಿವಸದಿಂದ ಒಬ್ಬರು ಯಾರೋ ಈ ಊರಿಗೆ ಹೊರಟಿದ್ರು, ಅವ್ರಿಗೆ ಒಂದು ಎಗ್ ಕಾಣಿಸ್ತಂತೆ. ತಮ್ಮ ಇದು ಸೊನ್ನೆ ಪಾಪ ಒಂದು ಪಾಪ ಪಾಪ ಸತ್ತೋಗಂಗದ, ಇದಕ್ಕೆ ಒಂಚೂರು ಯಾಚಿಂಗ್ ಅಂತಾರೆ ಇಂಗ್ಲೀಷ್ ಮರಿ ಹಾಕೋ ಪ್ರೊಸೆಸ್. ಸೊ ಇದಕ್ಕೊಂಚೂರು ಅರ್ಥವಾಗಿ ಹೇಳಿ ಬರ್ತಾರೆ ನನಗೆ. ಓಕೆ, ಮರಿ ಹಾಕೋ ಇದಕ್ಕೆ ಐ ಮೀನ್ ಕಾವು ಕೊಡು ಅಂತ ಹೇಳ್ತಿರಲ್ಲ, ಕೊಟ್ಟು ಇದಕ್ಕೆ ಎಲ್ಲ ಎಗ್ಸ್ ಜೊತೆ ಇದನ್ನೇ ಇಟ್ಬಿಡು. ಎಲ್ಲ ಎಗ್ಸ್ಗಳ ಜೊತೆ ಇದು ಇಟ್ಟಾಗ ಹದ್ದು ಬಂತು. ಅದೇನು ಮಾಡಿತು? ಕೋಳಿಗಳ ಜೊತೆ ಕೋಳಿ ಆಯಿತು. ಹದ್ದಿನ ಸ್ಪೆಷಾಲಿಟಿ ಗೊತ್ತಿಲ್ವೇ? ಮಾಡಂಗ ಕೋಳಿ ಜೊತೆ ಕೋಳಿನೇ ಮಾಡೋದು. ಹದ್ದಿದೆ which has the ability to fly above the clouds when it's raining. ಅಂತಂದ್ರೆ ಗುಬ್ಬೆಗಳು ಗಾಳಿ ಊಟ ಒಂದು ಸೆಂಟೆನ್ಸ್ ಹೇಳೋಣ ಇವತ್ತಿಂದ. ವಿ ಆರ್ ವಾಟ್ ವಿ ರಿಪೀಟ್. ಇದು ನೆಕ್ಸ್ಟ್ ಡೇನೆ ಆರೋಗ್ಯ ಅಂತ ತಿಳ್ಕೊಳ್ಳಿ. ಹಿಂಗೆ ಆಗ್ತಿರ್ಲಿಲ್ಲ, ಇದು ನನ್ನ ಜಾಗ ಅಲ್ಲ ಇದು ಅಂತ ಯಾವತ್ತಿನ ದಿವಸ ಅರ್ಥ ಮಾಡ್ಕೊಳ್ಳುತ್ತೆ. ಈ 3 ತಿಂಗಳಾಯ್ತು, ಈಗ ಅದ್ರ ಜೊತೆನೇ ಅದ ಚೂನೆ ಮಾಡಿ ಇರುತ್ತೆ. 4ನೇ ತಿಂಗಳೊಳಗೆ ಇದಕ್ಕೆ ಅರಿವಾಯ್ತು ಅಂತ ತಿಳ್ಕೋರಿ. ನನ್ನ ಮಗದ ಇದು ಜಾಗ ನಂದಲ್ಲ ಗಣ, ನಾನು ಹುಟ್ಟಿರೋದು ಬೆಸ್ಟ್ ಟೀಚರ್ ಆಗಲಿಕ್ಕೆ. ಯಾವತ್ತು ಇದಕ್ಕೆ ರಿಯಲೈಸ್ ಆಗುತ್ತೋ ನನ್ನಂತ ಕ್ಲೌಡ್ಗಳು ರಿಯಲೈಸ್ ಆಗೋವರೆಗೂ ಅದಲ್ಲೇ ಇರೋದು. ಇದು ಹಿಂಗಾಗ್ಲಿಕ್ಕೆ ಕಾರಣ ಏನು ಗೊತ್ತಾ? ವಿ ಆರ್ ವಾಟ್ ವಿ ರಿಪೀಟ್, ವಿ ಆರ್ ವಾಟ್ ವಿ ರಿಪೀಟ್, ವಿ ಆರ್ ವಾಟ್ ವಿ ರಿಪೀಟ್, ವಿ ಆರ್ ವಾಟ್ ವಿ ರಿಪೀಟ್. What you repeatedly listen, what you repeatedly see, what you repeatedly read, what you repeatedly write, you become only that, you become only that, you become only that. ಯಾರು ಬೇಡ ಮಕ್ಕಳಿದ್ರಲ್ಲೂ ಮಕ್ಕಳು ದಿನ ಬೆಳಗಾದ್ರೆ ಅವ್ರು ಏನು ಕೇಳಿಸ್ಕೊಳ್ತಾರೆ ಅದೇ ಆಗ್ತದೆ. ದಿನ ಬೆಳಗಾದ್ರೆ ಅವ್ರು ಏನು ಕೇಳಿಸ್ಕೊಳ್ತಾರೆ, ಏನು ನೋಡ್ತಾರೆ, ನೀವೇನು ಕಲಿಸ್ತೀರ ಅವ್ರು ಅದೇ ಆಗ್ತದೆ. ಕೈ ಜೋಡಿಸಿ ಹೇಳ್ತಾ ಇದ್ದೀನಿ, ನೀವೇನು ರಿಪೀಟ್ ಮಾಡ್ತಾ ಇದ್ದೀರ ದಯವಿಟ್ಟು ಗಮನದಲ್ಲಿ, ದಯವಿಟ್ಟು ಗಮನದಲ್ಲಿ. ಹದ್ದು ಕೋಳಿ ಜೊತೆ ಸೇರ್ಕೊಂಡು ಕೋಳಿ ಆಗುತ್ತೆ ಅಂತಂದ್ರೆ ಬಂತು ಮಕ್ಕಳಲ್ವ, ಪ್ರಪಂಚನೇ ಗೊತ್ತಿಲ್ಲ ಕೂಸ್ಲಾರಲ್ಲ. ಇವಾಗ ಏನ್ ಕೂಡ್ತೀರೋ ಅದೇ ಆಗುತ್ತೆ. ಅದಕ್ಕೆ ನನಗೆ ತುಂಬಾ ಭಯ ಇದೆ. ಟೀಚರ್ ಎಷ್ಟು ರೆಸ್ಪಾನ್ಸಿಬಲ್ ಜಾಬ್ ಇದೆಯಲ್ವಾ, ಅಷ್ಟೇ ಕಾನ್ಶಿಯಸ್ ಆಗಿ ಮಾಡ್ತಕ್ಕಂಥ ಕೆಲಸ.
ಗೊತ್ತಿದ್ದೋ ಗೊತ್ತಿರ್ಲಾರ್ದು ಏನಾದರೂ ತಪ್ಪು ಮಾಡಿದರೆ ನಾನು ಹೇಳ್ತೀನಿ ಅದನ್ನೇ ಕಲಿತಾರೆ. ದಯವಿಟ್ಟು ಹಂಗಿರ್ಬೇಕಾದ್ರೆ ಪ್ಲೀಸ್ ಬಿ ಕಾನ್ಷಿಯಸ್ ಅಬೌಟ್ ವಾಟ್ ವಿ ಆರ್ ರಿಪೀಟಿಂಗ್. ಅರ್ಥ ಆಯ್ತಲ್ಲ? ಅರ್ಥ ಒಂದನೇ ಪಾಯಿಂಟ್ ನೀವೆಲ್ಲರೂ ಕಲಿಬೇಕಾಗಿದೆ. ನನ್ನ ಕಡೆಯಿಂದ ನಿಮ್ಗೆ ಏನಾದರೂ ಕಲಿಬೇಕಾಗಿದೆ ಅಂದರೆ ಒಂದು 10 ಲೆಸನ್ ಕಲಿತರೆ ಸಾಕು. 10 ಲೆಸನ್, 10 ಸೆಷನ್ ಅನ್ಕೊಳ್ಳೋ. ಆ 10 ಸೆಷನ್ ಅನ್ನು ನೀವೇನಾದರೂ ಇಂಬೈಬ್ ಮಾಡಿದ್ರೆ, ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನೀವಾಗುತ್ತೆ. ಇಲ್ಲಾಂದ್ರೆ ನಿಮ್ದು ಇಂಡಿವಿಜುವಲ್ ಐಡೆಂಟಿಟಿ ಯಾರು ಇರಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ದಯವಿಟ್ಟು ಬಿ ಕಾನ್ಷಿಯಸ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್. ನನ್ನ ಮಕ್ಕಳಿಗೆ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ. ನನ್ನ ಕಡೆ ಒಂದು ರೈಟ್ ಪ್ಲಾಂಟ್ ಇದೆ, ಒಂದು ಪ್ಲಾಂಟ್ ಇದೆ, ಲೆಫ್ಟ್ ಸೈಡ್ ಒಂದು ಪ್ಲಾಂಟ್ ಇದೆ. ಯಾವ ಪ್ಲಾಂಟ್ ಬೆಳೆಯುತ್ತೆ? ಈ ಕಡೆ ಒಂದು ಪ್ಲಾಂಟ್ ಇದೆ, ಈ ಕಡೆ ಒಂದು ಸಸಿ ಇದೆ, ಈ ಕಡೆ ಒಂದು ಸಸಿ. ಇದರಲ್ಲಿ ಯಾವ್ದು ಬೆಳೆಯುತ್ತೆ? ಅಷ್ಟೇ ಅಲ್ಲ ಸರ್, ನಾನು ಬಾಜು ಅಂದ ತಕ್ಷಣ ಬೆಳಿತೇವೆ. ನಂಗೆ ಗೊತ್ತೇ ಇಲ್ಲ ಸೋಷಿಯಲ್ ಸರ್, ನಂಗೆ ರೈಟ್ ಅಂದ್ರೆ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ರೈಟ್ ಹ್ಯಾಂಡ್ ಬಾರಿ ಅಂತ ತಿಳ್ಕೊಂಡು ಇದಕ್ಕೆ ಹಾಕೋತಾನೆ ಹೋಗಿನಿ 2 ವರ್ಷ ಮೇಲೆ ಗೊತ್ತಾಗಿರೋದು ಪಾಯ್ಸನ್. ಪಾಯ್ಸನ್ ಗೊತ್ತಾಗಿಲ್ಲ. विचार हमारी बातें करेगा दाने से पहले 1000 बार सोचो. ನೀರು ಹಾಕೋದಕ್ಕಿಂತ ಮುಂಚೆ ಒಂದು 10,000 ಸಲ ಬೇಡ 2 ಸಲ ವಿಚಾರ ಮಾಡಿ. ನಾ ಕರೆಕ್ಟ್ fruitful what you are repeating ಅದೇ ಬೆಳೀತದೆ. ನಾನು ಹೇಳ್ತಕ್ಕಂಥ ಸೆಷನ್ ಬರೀ ಟೀಚರ್ ಆಗ್ಲಿಕ್ಕಲ್ಲ, ಮನುಷ್ಯರಾಗಿ. ಟೀಚರ್ ಇಸ್ ಅ ಪ್ರೊಫೆಷನ್. ಮನುಷ್ಯರಾಗ್ತಿರ್ತಾರೆ ಅದರೊಳಗೆ ಟೀಚರ್ ದಟ್ ಇಸ್ ಬಿಕಮ್ ಫಸ್ಟ್ ವೆರಿ ಬಿಗಿನಿಂಗ್ ದಿ ಮಿನಿಮಮ್ ಗುಡ್ ಕ್ವಾಲಿಟೀಸ್ ಟು ಬಿ ಎ ಗುಡ್ ಹ್ಯೂಮನ್. Listen carefully. Keep learning every single day. Be conscious. We are working. ಗೊತ್ತಿದ್ದೋ ಗೊತ್ತಿಲ್ಲ ತಪ್ಪುಗಳಿಗೆ ನೀರಾಗ್ತಾ ಇದ್ರೆ ಬೆಳೆಯೋದು ಮಾತ್ರ 200% ಗೊತ್ತಿಲ್ಲ ಆದ್ರೂ ನಿಮ್ಮ ಪಾಪದ ಕೆಲಸ ಮಾಡುತ್ತೆ. ಪಾಪದ ಅಕೌಂಟೇ ಜಾಸ್ತಿ ಆಗುತ್ತೆ ಅಂತ ನೀವು ಪುಣ್ಯದ ಕೆಲಸ ಆಗ್ತದೆ. ಯಾವ ಗಿಡಕ್ಕೆ ನೀರಾಗುತ್ತೆ? ಪುಣ್ಯದ ಗಿಡ ಇದೆ, ಒಂದು ಪಾಪದ ಗಿಡ ಇದೆ, ಒಂದು ಒಳ್ಳೆ ಗಿಡ ಇದೆ, ಒಂದು ಕೆಟ್ಟ ಗಿಡ ಇದೆ, ಒಂದು ಕಾನ್ಸಿಡನ್ಸ್ ಇದೆ, ಒಂದು ಯಾವುದಕ್ಕೆ ನೀವು ಆಗ್ತಾ ಇದ್ರೆ ದಯವಿಟ್ಟು ಗಮನ ಮಾಡಿ. ಬಿಕಾಸ್ ಏನು ಕಲಿತೀರೋ ಅದನ್ನೇ ಅವ್ರಿಗೆ ಕಲಿಸ್ತೀರ, ಅವ್ರಿಗೆ ಏನು ಕಲಿಸ್ತೀರೋ ಅದನ್ನೇ ನಾವು ಆಗ್ತಾರೆ. ಹಾಗಾಗಿ ಅವ್ರಿಗೆ ನೋಡ್ತಿರ್ಬೇಕಾದ್ರೆ ಪಾಸಿಬಲ್ ಇದ್ದರೆ, ನಿಮ್ಮ ಹತ್ರ ಒಂದು ಎಬಿಲಿಟಿ ಇದ್ದರೆ ಅವ್ರ ಹತ್ರ ಸ್ವಾಮಿ ವಿವೇಕಾನಂದ ನೋಡೋಕ್ಕಾಗುತ್ತೆ, APJ ಅಬ್ದುಲ್ ಕಲಾಂ ನೋಡೋಕ್ಕಾಗುತ್ತೆ, ಗ್ರೇಟೆಸ್ಟ್ ಸೈಂಟಿಸ್ಟ್ ನೋಡೋಕ್ಕಾಗುತ್ತೆ, ಒಳ್ಳೆ ಡಾಕ್ಟರ್ಸ್ ವಿಶ್ವಲೈಸ್. ನಾವು ಕ್ರಿಯೇಟರ್ಸ್ ಎಲ್ಲ ಹಿಂಗೆ ನೋಡಿದರೆ ಹೇಳ್ಬೇಕು 4 ತಿಂಗಳಾದ್ಮೇಲೆ ಬ್ರಾಕೆಟ್ ಬರ್ತಾರೆ ಅಂತ ಎಬಿಲಿಟಿ ಮಾಡ್ತಾರೆ. ಯಾವತ್ತು ಮಗು ಸ್ಕೂಲಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿರ್ತಲ್ಲ ವಿಚಾರ ಬೆಳಿಗ್ಗೆ 2 ಗಂಟೆ ಸುಮ್ಮನೆ ಅದು ಪಾಪ ಹೇಳ್ತದ, ಸ್ನಾನ ಮಾಡ್ತದೆ, ಏನು ತಂದೆ ತಾಯಿಗಳ ಜೊತೆ ರಿಯಲ್ ಟೈಮ್ ಸ್ಪೆಂಡ್ ಮಾಡಿದ ಹತ್ರ ಇಲ್ಲೇ ಇಲ್ಲ. ದಿ ರಿಯಲ್ ಕ್ವಾಲಿಟಿ ಟೈಮ್ ಇಸ್ ಬೀಂಗ್ ಸ್ಪೆಂಡ್ ವಿತ್ ದಿ ಟೀಚರ್ಸ್. ಹಂಗಾಗಿರ್ಬೇಕಾದ್ರೆ ನಮ್ಮ ಜವಾಬ್ದಾರಿನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ ತಿಳ್ಕೊಳ್ಳಿ, ಫ್ಯೂಚರ್ ಕಾರಣ ಆಗ್ತದೆ. Let us be very conscious. Is that clear everybody? Listening skill, IOC, learn to learn, right? Container and content. We are what we repeat. Discuss ಮಾಡಿ. ನಿಮ್ಮ ಮಧ್ಯೆ ಈ ಕ್ಯಾಂಪಸಲ್ಲಿ ಏನು ಡಿಸ್ಕಸ್ ಆಗಬೇಕು ನನಗೆ ಹೇಳ್ಕೊಡೋದು ಬೇಡ ಅಂತ ಅನ್ಕೊಳ್ತೀವಿ. ನಾವೇ ಡಿಸ್ಕಸ್ ಮಾಡಬೇಕು, ಅದನ್ನೇ ಮಾಡಿ. ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಹೆಂಡಿ ಡು ನಾಟ್ ಮಿಕ್ಸ್. ಒಬ್ಬ ಒಳ್ಳೆ ಟೀಚರ್ ಮಾಡ್ತಕ್ಕಂಥ ಕೆಲಸ ಇದೆ. Don't forget, we have not come here to make a good relationship. We have come here to make a good future relationship. ಅದಕ್ಕೆ ಏನು ಬೇಕು ಅದನ್ನು ಯಾವತ್ತೂ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಏನು ಸಪೋರ್ಟ್ ಬೇಕು
Every single second we are there. Right? That is school, it's not just a school, it is beyond that. Please read my intentions, read between the lines, read between the words. This is not just a school, it's not a building, it is something which is beyond our imagination. To consider. Consider ನಿಜಕ್ಕೂ ತರಲಿಕ್ಕೆ ಎಲ್ಲರ ಕಾಂಟ್ರಿಬ್ಯೂಷನ್ ಅಷ್ಟೇ ಇಂಪಾರ್ಟೆಂಟ್. ಅವತ್ತು ಹೇಳಿದ್ರೆ ಇವತ್ತು ಹೇಳ್ತಾರೆ ಪಿ ಟು ಪಿ ಪ್ಯೂನ್ ಇಟ್ಕೊಂಡು ಪ್ರಿನ್ಸಿಪಲ್ ಅಷ್ಟೇ ಜವಾಬ್ದಾರಿಯಿಂದ ಮಾಡಿದ್ರೆ ವಿ ಕ್ಯಾನ್ ಅಚೀವ್ ಸಮಥಿಂಗ್. ನೆನ್ಪಿಟ್ಕೊಂಡು ಕೊನೆ ಮಾತು ನನ್ನ ಮಾತುಗಳು ನಿಮ್ಮ ಹತ್ರ ಎಲ್ಲವರೆಗೂ ಇರುತ್ತೆ ಅಂದರೆ ಎಲ್ಲವರೆಗೂ ಅದಕ್ಕೆ ನೀರು ಹಾಕ್ತಾ ಇರ್ತಾರೆ ಅನ್ನೋದು ಮಾತ್ರ ಇರುತ್ತೆ. The second you stop watering, it dies. ಯಾರು ಮಾಡಿಲ್ಲ ನಿಮ್ಮಷ್ಟೇ ನೀವು, ಬಿಕಾಸ್ ಇಟ್ ಇಸ್ ಯುವರ್ ಲೈಫ್. ಯಾವಾಗಲೂ ಲೈಫ್ ಇಸ್ ಯುವರ್ಸ್, ಚಾಯ್ಸ್ ಇಸ್ ಆಲ್ಸೋ ಯುವರ್ಸ್. ಏನು ಬರುತ್ತೆ ಅದೇ ಆಗ್ತದೆ. ಈ ಕ್ವಶನ್ ನಾನು ನಿಮಗೆ ಕೇಳಬೇಕು. ಸರ್ ಏನು ಕೇಳ್ತಾ ಇದ್ದಾರೆ, ಗಿಡಕ್ಕೆ ನೀರು ಹಾಕಂತ ಹೇಳಿದ್ರೆ ಹೋದ್ರಿ ನೀವು. ಸರ್ ಅವ್ರಿಗೆ ಗಿಡ ಯಾವುದು ಅಂತ ಗೊತ್ತಿರ್ಬೇಕಲ್ಲ. ಸರ್ ಇದ್ರಲ್ಲಿ ಗಿಡ ಯಾವುದು? ಓಕೆ, ಹಾಂ, yes sir, anybody has an audience? ಸರ್ ಕೇಳ್ತಾರೆ ಗಿಡ ಯಾವುದು ಅಂತ. ಓಕೆ, ಎಸ್ ದಟ್ ಸರ್. ಟೀಚರ್ಸ್ ಫಸ್ಟ್ ವಿ ಶುಡ್ ಗ್ರೋ ಸರ್, ಲೇಟರ್ ಆನ್ ವಿ ಕ್ಯಾನ್ ಗ್ರೋ ಸ್ಕೂಲ್ ಸರ್. ಬೆಸ್ಟ್ ಲಿಸ್ನರ್ ಇಲ್ಲಿ ಯಾರಾದರೂ ಇದ್ದಾರೆ ಒಬ್ಬರು ಅನಿಸ್ತಾರೆ, ಮತ್ತೆ ಫೀಲ್ ಆಗ್ತದೆ. ಏನು ಈಗ ವೀಸಾ ಅನ್ನೋದು ಏನಾದರೂ ಇದ್ದರೆ ನಾನು ಹೇಳಿರೋ ವಿಚಾರ, ನಾನು ಹೇಳಿರೋ ವಿಚಾರ, ನಾನು ಹೇಳಿರೋ ವಿಚಾರಕ್ಕೆ ನೀವು ನೀರು ಅದನ್ನೇ ಹೇಳ್ತಾ ಇದ್ದೀನಿ. ನೀರು ಹಾಕೋದಂದ್ರೆ ನೆಕ್ಸ್ಟ್ ಕ್ವಶನ್ ಅವ್ರಿಗೆ ಅದೇ ಇರೋದು. ಸರ್ ಗಿಡ ಗೊತ್ತಾಯ್ತು, ನೀರು ಹಾಕೋದಂದ್ರೆ ಏನು? ಎಲ್ಲೋಗಿ ನೀರು ಹಾಕ್ತಾರೆ, ಎಲ್ಲೋಗಿ ನೀರು ಹಾಕೋದಿಲ್ಲ. ನೀರು ಹಾಕೋದಂದ್ರೆ ನಾನು ಹೇಳಿರ್ತಕ್ಕಂಥ ಪಾಯಿಂಟ್ಸಿಗೆ ಫಾಲೋ ಮಾಡಿ, ಅದನ್ನು ಪ್ರಾಕ್ಟೀಸ್ ಮಾಡೋದು, ಅದನ್ನು ಇಂಬೈಬ್ ಮಾಡೋದು, ಇನ್ಕಲ್ಕೇಟ್ ಮಾಡೋದು, ಅದ್ರ ಮೇಲೆ ವಿಮರ್ಶೆ ಮಾಡೋದು. ಟೀಚರ್ಸ್ ವಿಲ್ ಫಾಲೋ ದ ಸೇಮ್ ಥಿಂಗ್ಸ್ ವಾಟ್ ಟು ಸೇ, ದಟ್ ಈಸ್ ಓನ್ಲಿ ದಟ್ ವಿ ಡಿಸ್ಕಸ್. ಅರ್ಥ ಆಗ್ತಾ ಇದೆಯಲ್ಲ? Shall I add, sir? Yes sir, yes. So when sir meant to be saying that ನಾವು ಗಿಡಕ್ಕೆ ನೀರು ಹಾಕಬೇಕು, ಸೊ ಗಿಡ ಪಾಯ್ಸನಸ್ ಅದನೋ ಅಥವಾ ಒಳ್ಳೇದನೋ? ಸೊ ವಾಟ್ ಡು ಯು ಮೀನ್ ಬೈ ಒಳ್ಳೆ ಗಿಡ ಆ್ಯಂಡ್ ಪಾಯ್ಸನಸ್ ಗಿಡ? ಹೌದು, ಮಕ್ಕಳು ಪಾಯ್ಸನಸ್ ಇರೋಂಗಿಲ್ಲ, ಒಳ್ಳೆನೂ ಇರೋಂಗಿಲ್ಲ. ಹೌದು, ದೇ ಆರ್ ವೆರಿ ಫರ್ಟೈಲ್. ಹೌದಲ್ಲ? ನಾವು ಟೀಚರ್ಸ್ನೂ ಪಾಯ್ಸನಸ್ ಇರೋಂಗಿಲ್ಲ ಮತ್ತು ಒಳ್ಳೆಯದು. ವಿ ಆರ್ ದೇರ್ ಟು ನರ್ಚರ್ ಸ್ಟೂಡೆಂಟ್ಸ್. So when sir says that we need to identify good qualities and bad qualities, and so what we are going to provide to the student, are we going to provide or develop good qualities in them or bad qualities? And so ಈ ಗುಣಗಳನ್ನು ಅವರು ಪ್ಲ್ಯಾಂಟ್ ಆಗಿ ವಿಮರ್ಶೆ ಮಾಡಿದ್ರೆ ನಾನು ಹೇಳ್ತೀನಿ. ಅರ್ಥ ಆಯ್ತಲ್ಲ? ಇದಕ್ಕೆ ಇನ್ನೊಂದು ಆರ್ಡರ್ ಮಾಡ್ತೀವಿ. ನೀವು ನೀರು ಹಾಕ್ತಾ ಇದ್ದೀರಾ, ಇದು ಜಾಗ ಇದೆ, ನೀವು ನೀರು ಹಾಕ್ತಾ ಇದ್ದೀರ. ಅವ್ರು ಗೊತ್ತಿಲ್ಲ, ನಾನೊಂದು ಕೆಟ್ಟ ಬೀಜ ಹಾಕಿದೆ. ನಿಮ್ಗೆ ಗೊತ್ತಿಲ್ಲ, ನೀವು ಕ್ಲಾಸ್ ತಗೋತಿರ್ಬೇಕಾದ್ರೆ ಒಂದು ಕೆಟ್ಟ ಬೀಜ ಹಾಕಿದೆ, ಅದಕ್ಕೆ ನೀರು ಹಾಕಿದ್ರೆ ಬೆಳೀತದೆ ಬೆಳೆಯಲ್ಲ. ಅದೇ ಸರ್, ಏನು ಅಂದರೆ 24 ಗಂಟೆ ಸ್ಕೂಲ್ ಒಳಗಡೆ ಹೊರಗಡೆ ತಿರುಗಾಡ್ತಾರೆ. ಅಲ್ಲಿ ಏನಾದರೂ ಕೆಟ್ಟ ವಿಚಾರಗಳನ್ನು ಕಲಿತು ಬಂದರೆ ಗೊತ್ತಾಗ್ತಾಯಿದೆ. ಒಳ್ಳೆಯದೆಲ್ಲ ಬೆಳೆಸಿ, ಕೆಟ್ಟದ್ದನ್ನು ಅದೇ ನಶಿಸಿ, ನೀವೇನು ಪ್ರಾಕ್ಟೀಸ್ ಮಾಡಿದ್ರೆ ಅದೇ ನೀವು ಆಗ್ತೀರ. ಓಕೆ ಫೈನ್, ತುಂಬ ಮಾತಾಡೋದಿಲ್ಲ, ತುಂಬ ಬಂದಿದ್ದಾರೆ.
Keep addressing you. Okay? Thank you, sir.